ಚರ್ಮಿಯನ್ ಮೋಷನ್ ಪಿಕ್ಚರ್ಸ್ ಲಾಂಛನದಲ್ಲಿ ನಿರ್ಮಾಣವಾಗಿರುವ ತದ್ವಿರುದ್ಧ ಎಂಬ ಹೊಸ ಸಸ್ಪೆನ್ಸ್ ಹಾಗೂ ಸೈಕಾಲಜಿಕಲ್ ಥ್ರಿಲ್ಲರ್ ಚಿತ್ರಕ್ಕೆ ಶಿಡ್ಲಘಟ್ಟದಲ್ಲಿ ಪ್ರಮೋಷನ್. ಒಬ್ಬ ವ್ಯಕ್ತಿಯು ಒಳ್ಳೆಯವನಂತೆ ಕಾಣಿಸಿಕೊಂಡರೂ ಆತನ ಒಳಗಿನ ಗುಣಗಳು ಕಾಲಕ್ರಮೇಣ ಅಥವಾ ಸಂದರ್ಭಕ್ಕೆ ತಕ್ಕಂತೆ ಹೇಗೆ ಬದಲಾಗುತ್ತವೆ ಮತ್ತು ಒಳ್ಳೆಯತನಕ್ಕೆ ತದ್ವಿರುದ್ಧವಾಗಿ ಹೇಗೆ ತಿರುಗಿ ಬೀಳುತ್ತವೆ ಎಂಬುದನ್ನು ತದ್ವಿರುದ್ಧ ಸಿನಿಮಾದಲ್ಲಿ ತೋರಿಸಲಾಗಿದೆ ಎಂದು ನಿರ್ಮಾಪಕ ಕೊತ್ತನೂರು ರವಿಚಂದ್ರ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ವೆಂಕಟೇಶ್ವರ ಚಿತ್ರಮಂದಿರದ ಬಳಿ ತದ್ವಿರುದ್ಧ ಸಿನಿಮಾ ಬಗ್ಗೆ ಆಯೋಜಿಸಿದ ಪ್ರಚಾರ ಅಭಿಯಾನದಲ್ಲಿ ಅವರು ಮಾತನಾಡಿದರು. ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮದ ದಿವಂಗತ ಕೆಎಂ ರಾಮಯ್ಯ ರತ್ನಮ್ಮ ಅವರ ಪುತ್ರರಾದ ಮುರಳಿಕುಮಾರ್ ಅಭಿನಯದಲ್ಲಿ ಮತ್ತು ಉಡುಪಿಯ ಐಶ್ವರ್ಯ ಶೆಟ್ಟಿ ಸೇರಿದಂತೆ ಹಲವು ಹಾಸ್ಯ ನಟರು ನಟಿಸಿದ್ದಾರೆ. ಮುರಳಿಕುಮಾರ್ ಅವರ ಸಹೋದರ ಬಿಜೆಪಿಯ ಯುವ ನಾಯಕ ರವಿಚಂದ್ರ ಅವರು ನಿರ್ಮಾಪಕರಾಗಿದ್ದು, ಈ ಚಿತ್ರದ ಪ್ರೀಮಿಯರ್ ಶೋಗಳನ್ನು ಈಗಾಗಲೇ ರಾಜ್ಯದ ಕುಂದಾಪುರ ಹಾಗೂ ಬೆಂಗಳೂರಿನಲ್ಲಿ ಯಶಸ್ವಿಯಾಗಿ ನಡೆಸಲಾಗಿದ್ದು, ಜನರ ಅಭಿಪ್ರಾಯ ಉತ್ತಮವಾಗಿ ಬಂದಿದೆ. ಬೆಂಗಳೂರಿನ 22 ಮಲ್ಟಿ ಸ್ಪೆಷಾಲಿಟಿ ಚಿತ್ರಮಂದಿರಗಳು ಸಹಿತ ರಾಜ್ಯಾದ್ಯಂತ ಸುಮಾರು 80 ಥಿಯೇಟರ್ಗಳಲ್ಲಿ ಈ ಸಿನಿಮಾ ಬಿಡುಗಡೆಯಾಗುತ್ತಿದೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರದಲ್ಲಿ ಈ ತಿಂಗಳು 31ನೇ ತಾರೀಕು ಶುಕ್ರವಾರದಂದು ಈ ಸಿನಿಮಾ ಅಧಿಕೃತವಾಗಿ ಬಿಡುಗಡೆಗೊಳ್ಳಲಿದೆ. ಕ್ಷೇತ್ರದ ಕನ್ನಡ ಅಭಿಮಾನಿಗಳು, ನಾಗರಿಕರು, ಮಹಿಳೆಯರು, ವಿದ್ಯಾರ್ಥಿನಿಯರು ಈ ಚಿತ್ರವನ್ನು ಚಿತ್ರಮಂದಿರದಲ್ಲಿ ನೋಡುವ ಮೂಲಕ ಕನ್ನಡ ಕಲಾವಿದರನ್ನ ಬೆಂಬಲ ಮತ್ತು ಪ್ರೋತ್ಸಾಹಿಸಬೇಕು ಎಂದು ವಿನಂತಿಸಿದರು. ಚಿತ್ರದಲ್ಲಿ ಹಿರಿಯ ನಟ ಸುಚೇಂದ್ರ ಪ್ರಸಾದ್ ಮತ್ತು ಹಿರಿಯ ನಟಿ ಸುಮನ್ನಾ ರಂಗನಾಥ್ ಅವರು ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ತದ್ವಿರುದ್ಧ ಚಿತ್ರದ ನಂತರ ಚಕ್ರಂ ಎಂಬ ಮತ್ತೊಂದು ಸಿನಿಮಾ ಮುಂದಿನ 3 ತಿಂಗಳಲ್ಲಿ ಬಿಡುಗಡೆಗೆ ಸಿದ್ಧವಾಗ್ತಾ ಇದೆ. ಇದರ ಜೊತೆಗೆ ಇನ್ನೂ 2 ಪ್ರಾಜೆಕ್ಟ್ಗಳು ರೆಡಿಯಾಗಿದ್ದು, ಮುಂದಿನ ದಿನಗಳಲ್ಲಿ ಸ್ಥಳೀಯ ಪ್ರತಿಭೆಗಳಿಗೂ ಹೆಚ್ಚಿನ ಅವಕಾಶ ನೀಡಲಾಗುವುದು ಎಂದು ನಿರ್ಮಾಪಕ ರವಿಚಂದ್ರ ಸ್ಪಷ್ಟಪಡಿಸಿದರು. ಚಾರ್ಮಿಯನ್ ಮೋಷನ್ ಪಿಕ್ಚರ್ಸ್ ಲಾಂಛನದಲ್ಲಿ ನಿರ್ಮಾಣವಾಗಿರುವ ತದ್ವಿರುದ್ಧ ಎಂಬ ಹೊಸ ಸಸ್ಪೆನ್ಸ್ ಹಾಗೂ ಸೈಕಾಲಜಿಕಲ್ ಥ್ರಿಲ್ಲರ್ ಚಿತ್ರ ಮನುಷ್ಯನ ಜೀವನದಲ್ಲಿ ನಡೆಯುವ ಘಟನೆಗಳು ಹಾಗೂ ಮನುಷ್ಯನು ಹೊರಗೆ ನೋಡಲು ಹೇಗೆ ಸರಿಯಾಗಿರ್ತಾನೋ ಆದರೆ ಅದರ ಒಳಗೆ ಹಲವು ಗುಣಗಳಿರುತ್ತವೆ ಎಂಬುದನ್ನು ಆಧರಿಸಿದ ಸೈಕಾಲಜಿಕಲ್ ಹಾಗೂ ಥ್ರಿಲ್ಲರ್ ಕಥೆಯಾಗಿದೆ ಎಂದರು. ವ್ಯಕ್ತಿತ್ವದ ಬದಲಾವಣೆಗಳು ಮತ್ತು ಅಪರಾಧಗಳನ್ನು ಪತ್ತೆ ಹಚ್ಚಲು ಪೊಲೀಸ್ ಇಲಾಖೆಯು ಯಾವ ರೀತಿಯಲ್ಲಿ ಪ್ಲಾನ್ ಮಾಡುತ್ತದೆ ಎಂಬುದು ಈ ಮೂವಿಯ ಮುಖ್ಯ ಆಕರ್ಷಣೆಯಾಗಿದೆ ಎಂದ ಅವರು, ಕಳೆದ 3 ವರ್ಷಗಳಿಂದ ಸಕಲೇಶಪುರ ಸುತ್ತಮುತ್ತ ಚಿತ್ರೀಕರಣ ಮಾಡಲಾಗಿದ್ದು, ಕೇವಲ ಒಂದು ಹಾಡಿನೊಂದಿಗೆ ಚಿತ್ರವನ್ನು ತಯಾರಿಸಲಾಗಿದೆ. 5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಚಿತ್ರವನ್ನು ಕುಟುಂಬ ಸಮೇತರಾಗಿ ಬಂದು ವೀಕ್ಷಣೆ ಮಾಡಬಹುದಾಗಿದ್ದು, ಕ್ಷೇತ್ರದ ಜನ ಚಿತ್ರವನ್ನು ವೀಕ್ಷಣೆ ಮಾಡಿ ಪ್ರೋತ್ಸಾಹಿಸಬೇಕು ಎಂದು ಕೋರಿದರು. ಈ ಸಂದರ್ಭದಲ್ಲಿ ವೆಂಕಟೇಶ್ವರ ಚಿತ್ರಮಂದಿರದ ಮಾಲೀಕರಾದ ಪ್ರಕಾಶ್, ಭರತ್, ರಾಜೇಶ್, ವೇಣು, ಮಂಜುನಾಥ್, ಶಶಿಕುಮಾರ್ ಇನ್ನೂ ಮುಂತಾದವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಬಚ್ಚಹಳ್ಳಿ ಲೋಕೇಶ್, ಎನ್ಕೆಎಸ್ ಟಿವಿ 4 ಚಿತ್ರದುರ್ಗ. ಒಂದು ತಿಂಗಳಾಯ್ತು ಈ ಒಂದು ಪ್ರಚಾರ ವಾಹನವನ್ನ ಕರ್ನಾಟಕದಾದ್ಯಂತ ಬಿಟ್ಟು ಒಂದು ತಿಂಗಳಾಗಿದೆ. ಸುಮಾರು 15ರಿಂದ 16 ಗಾಡಿ ಎಲ್ಲಾ ಜಿಲ್ಲೆಗಳೆಲ್ಲ ಹೋಗ್ತಾ ಇದೆ. ನಮ್ಮ ಶಿಡ್ಲಘಟ್ಟ ತಾಲೂಕ್ ಬಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದು ಇದು 3ನೇ ದಿನ ಆಯ್ತು. ಈಗಾಗಲೇ ಮೈನ್ ನಾವು ಹಳ್ಳಿಗೂ ಕಳ್ಸಕ್ ಆಗ್ತಾ ಇಲ್ಲ, ಯಾಕಂದ್ರೆ ಸಮಯ ಕಡಿಮೆ ಇರೋದ್ರಿಂದ ಮೈನ್ ಪ್ಲೇಸ್ ಈಗ ಉದಾಹರಣೆ ನಮ್ಮ ಶಿಡ್ಲಘಟ್ಟ, ವೈಹುಣಸನಹಳ್ಳಿ, ಕುಂದಲಗುರ್ಕಿ, ಪಂಚಾಯತಿ ವೇಜ್, ಕೆಲವೊಂದು ಈಗ ಕೊತ್ನೂರು ರಾಜಕೀಯ ಇದ್ದೇ ಇರುತ್ತೆ. ನಾನು ಆಗ್ಲೇ ಹೇಳ್ದೆ, ಒಬ್ಬ ಮನುಷ್ಯನಲ್ಲಿ ತುಂಬಾ ಗುಣಗಳಿರ್ತವೆ. ಬರೀ ಒಂದು ರಾಜಕೀಯ ಅನ್ನೋದಲ್ಲ, ಸಮಾಜ ಸೇವೆ, ರಾಜಕೀಯ, ಒಂದು ಧರ್ಮದ ಸೇವೆ, ಅದೇ ರೀತಿ ಇದೊಂದು ಸಿನಿಮಾ ರಂಗ. ಇದು ಆಕ್ಚುಲಿ ನಮ್ಮ ಅಣ್ಣ ನಿಮ್ಗೆ ಅಷ್ಟೊಂದು ಪರಿಚಯ ಇಲ್ಲದೆ ಇರ್ಬೋದು, ಬಟ್ ಇನ್ಮೇಲೆ ನಿಮ್ಗೆ ನಿಮ್ಮ ಹತ್ರಿಗೆ ಬಂದು ಪರಿಚಯ ಮಾಡ್ಕೊಳ್ಳೋಂತ ಸಂದರ್ಭಗಳು ಬರ್ತವೆ. ಮುರಳಿಕುಮಾರ್ ಅವ್ರ ಒಂದು ಆಸೆ ಮಾಡ್ಬೇಕು, ಒಂದು ಈ ತರ ನಮ್ದು ಓನ್ ಬ್ಯಾನರ್ ಮಾಡಿ ಅದರಲ್ಲಿ ಒಂದು ಚಿತ್ರೀಕರಣ ಮಾಡಿ ಮಾಡೋಣ ಅಂತೇಳಿ ಅವ್ರೊಂದು ಆಸೆ ಇತ್ತು. ಅದಕ್ಕೆ ನಾವು ಸಹ ಪ್ರೋತ್ಸಾಹ ಕೊಟ್ಟಿದ್ವಿ. ಪ್ರೋತ್ಸಾಹ ಕೊಟ್ಟು ನನ್ನ ರಾಜಕೀಯ ರಂಗಕ್ಕೂ ಇದಕ್ಕೂ ಹೋಲಿಕೆ ಮಾಡಿದಾಗ ನನಗೆ ಅನುಭವ ಆಗಿರೋದು ಸುಮಾರು 21 ವರ್ಷದಿಂದ ರಾಜಕೀಯದಲ್ಲಿ ನನಗೆ ಪ್ರತಿ ಹಳ್ಳಿಯಲ್ಲೂ ಪರಿಚಯಿಸ್ತಾ ಇದ್ದಾರೆ. ಇವತ್ತು ಅದು ಅನುಕೂಲ ಆಗ್ಬೋದು ಅಂತ. ಈಗ ನಾವು ಏನ್ ಚಿತ್ರ ಮಾಡಿದೀವಿ, ಈಗಾಗ್ಲೇ ನಾನು ಯಾರಿಗೂ ಹೇಳಿಲ್ಲ ಅಂತಂದ್ರು ಅವರೇ ಫೋನ್ ಮಾಡಿ ಹೇಳ್ತಿದ್ದಾರೆ, ಅಣ್ಣ ಯಾವತ್ ಬಿಡುಗಡೆ ಆಗುತ್ತೆ, ಬಂದ್ ನಾವು ಥಿಯೇಟರ್ ನೋಡ್ತೀವಿ, ಇಲ್ಲಿ ಹಾಕಿದೀರ ಅಲ್ಲ ಹಾಕಿದಿರ ಅಂತ ಅವರೇ ವಿಚಾರಿಸ್ತಾ ಇದಾರೆ. ಎರಡಕ್ಕೂ ಹೋಲಿಕೆ ಮಾಡಿದಾಗ ಇದೊಂದು ಸಕ್ಸಸ್ ಆಗ್ಬೇಕಂತಂದ್ರೆ ನಾವು ಮೊದಲು ಸಮಾಜದಲ್ಲಿ ನಾವ್ ಯಾರು ಅಂತ ಗುರುಸ್ಕೊಂಡಿದ್ದಾಗ ಈ ತರ ಒಂದು ಇವು ಸಕ್ಸಸ್ ಆಗುತ್ತೆ, ಈ ತರ ಒಂದು ಅಂತ ನನ್ನ ಅಭಿಪ್ರಾಯ. ಸಾರ್ವಜನಿಕರು ಇದೀರಾ, ತಮ್ಮಲ್ಲಿ ಇನ್ನೊಂದು ಮನವಿ ಮಾಡ್ಕೊಂತ ಇದ್ದೀನಿ. ಈಗಾಗ್ಲೇ ನಾನು ಹೇಳ್ದಂಗೆ ನೀವೆಲ್ಲ ಚಿತ್ರಮಂದಿರಗಳಲ್ಲಿ ಬಂದು ಚಿತ್ರ ನೋಡಿದ್ರೆ ತುಂಬಾ ಕುಟುಂಬಕ್ಕೆ, ತುಂಬಾ ಜನಕ್ಕೆ ಅನುಕೂಲ ಆಗುತ್ತೆ. ಬರೀ ನಾವು ಮೂವಿ ತೆಗ್ದಿರೋರಿಗೆ ಅಂತಲ್ಲ,
ಅದ್ರ ಚಿತ್ರಮಂದಿರ ಒಂದು ಕಲಾ ತಂಡ ಅಂತಂದ್ರೆ ಒಂದು ಚಿತ್ರ ಅಂತಂದ್ರೆ ತುಂಬಾ ಕುಟುಂಬಗಳು ಈಗ ಇಲ್ಲಿ ಮುಗಿಸ್ಕೊಂಡು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ 2 ದಿನ ಕೆಲಸ ಮಾಡಿ ಆಮೇಲೆ ದೊಡ್ಡಬಳ್ಳಾಪುರ ಕಡೆ ಹೊರಡುತ್ತೆ ಇದೆ. ಒಂದು ಸೈಕಾಲಜಿಕಲ್ ಥ್ರಿಲ್ಲರ್ ಅಂದ್ರೆ ಆ ನಮ್ಮ ಮನುಷ್ಯನ ಜೀವನಗಳಲ್ಲಿ ಏನೇನ್ ನಡೀತಾ ಇದೆ ಇವತ್ತಿನ ದಿನಗಳಲ್ಲಿ ಆ ಏನಂತಾರೆ ಅದೊಂದು ಕರೆಕ್ಟ್ ಆಗಿ ಇಡ್ತಾನೆ. ವಿರುದ್ಧ ತದ್ವಿರುದ್ಧ, ವಿರುದ್ಧಕ್ಕೆ ತದ್ವಿರುದ್ಧವಾಗಿ ನೋಡೋದಕ್ಕೆ ಮನುಷ್ಯ ಕರೆಕ್ಟ್ ಆಗಿ ಇರ್ತಾನೆ. ಅದೇ ಬಿಟ್ಟು ಅವನ ಒಳಗಡೆ ಸುಮಾರು ಗುಣಗಳಿರ್ತವೆ. ಆ ಗುಣಗಳನ್ನ ಮನುಷ್ಯ ಯಾವ ತರ ಆಚೆ ಹಾಕ್ತಾನೆ, ಅವನು ಏನು ಮನುಷ್ಯ ಅನ್ನೋದು ಗೊತ್ತಾಗ್ಬೇಕು ಅಂತಂದ್ರೆ ಕಾಲಕ್ರಮೇಣ ಆ ಮೂವಿ ನೋಡಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ. ಈಗ ಒಬ್ಬ ವ್ಯಕ್ತಿ ನೋಡೋದಕ್ಕೆ ಒಳ್ಳೆ ವ್ಯಕ್ತಿ ತರ ಕಾಣಿಸ್ತಾನೆ, ಬಟ್ ಅವನಲ್ಲಿರೋ ಗುಣಗಳು ಆಚೆ ಬರೋದು ಹೋಗ್ತಾ ಹೋಗ್ತಾ ಯಾರಾದ್ರೂ ನೋಡಿದಾಗ ಅವರು ವಿರುದ್ಧ ಮತ್ತೆ ತದ್ವಿರುದ್ಧ, ಅಂದ್ರೆ ಅವರು ಒಳ್ಳೆತನಕ್ಕೆ ತದ್ವಿರುದ್ಧವಾಗಿ ಹೇಗೆ ಅವ್ರು ಬದಲಾವಣೆ ಆಗ್ತಾರೆ, ಮತ್ತೆ ಅದನ್ನ ಕಂಡುಹಿಡಿಯೋದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ತರ ಪ್ಲಾನ್ ಮಾಡುತ್ತೆ ಇದರಲ್ಲಿ ಅನ್ನೋದು ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಈಗ ನಮ್ಮ ಬೆಂಗಳೂರಲ್ಲಿ 22 ಮಲ್ಟಿಪ್ಲೆಕ್ಸ್ಗಳಲ್ಲಿ ಮಾಲ್ಗಳಲ್ಲಿ ಇದಾಗಿದೆ. ಈಗಾಗಲೇ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡಿದ್ದಾರೆ. 80 ಥಿಯೇಟರ್, ನನ್ಗೆ ಬಂದಿರೋ ಮಾಹಿತಿ ಪ್ರಕಾರ, ಈಗಿನ ಮಾಹಿತಿ ಪ್ರಕಾರ 80 ಥಿಯೇಟರ್ ರಾಜ್ಯದಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು ಚಿತ್ರಮಂದಿರದಲ್ಲಿ ಬಿಡುಗಡೆ, ವಿಜಯಪುರ, ಇಲ್ಲಿ ಶಿಡ್ಲಘಟ್ಟದಲ್ಲಿ ಚಿತ್ರೀಕರಣ ಬಂದು ನಾವು ಸಂಪೂರ್ಣವಾಗಿ ನಾವು ಈ ಚಿತ್ರೀಕರಣ ಸ್ಟಾರ್ಟ್ ಮಾಡಿ 3 ವರ್ಷ ಆಯ್ತು. ಈಗಾಗಲೇ 2-3 ಡೇಟ್ಗಳಲ್ಲಿ ನಾವು ರಿಲೀಸ್ ಮಾಡ್ಬೇಕಾಯ್ತು, ಕಾರಣಾಂತರಗಳಿಂದ ರಿಲೀಸ್ ಮಾಡಕ್ ಆಗ್ಲಿಲ್ಲ. ಈಗ ಕಾಲಾವಕಾಶ ಬಂದಿದೆ. ಇದು ಇನ್ನೊಂದು ಈಗ ಕನ್ನಡ ಭಾಷೆಯಲ್ಲಿ ಬಿಡುಗಡೆ ಆಗ್ತಿದೆ, ತಮಿಳು ಮತ್ತೆ ತೆಲುಗು 2 ಇದಾಗ್ತಿದೆ, ವಾಯ್ಸ್ ಡಬ್ಬ ಆಗ್ತಿದೆ. ಅದು ಇನ್ನೊಂದು 2 ತಿಂಗಳಲ್ಲಿ ಅದು ಸಹ ಬಿಡುಗಡೆ ಮಾಡ್ತಾ ಇದೀವಿ. ನಾವು ಕರಾವಳಿ ಭಾಗ ಸಕಲೇಶ್ವರ ಜಾಸ್ತಿ ಇದು ಚಿತ್ರೀಕರಣ ಆಗಿದೆ. ಇದು ಪಿಕ್ಚರ್ ನೋಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ತಾರಾಗಣದಲ್ಲಿ ಪ್ರಮುಖ ಪಾತ್ರ ವಹಿಸಿರೋದಂತ ನಮ್ಮ ಸುಚೇಂದ್ರ ಪ್ರಸಾದ್ ಅವರು ಈಗಾಗಲೇ ನಿಮಗೆ ಮನೆ ಮಾತಾಗಿರುವಂತ ದೊಡ್ಡ ಹಿರಿಯ ನಟರು. ಅದನ್ನು ನಮ್ಮ ಸುಮನ ರಂಗನಾಥ್ ಅಂತೇಳಿ ಅವರು ಸಹ ಹಿರಿಯ ನಟಿಯವರು. ಅವರು ಸಹ ಈ ಒಂದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಸುಚೇಂದ್ರ ಪ್ರಸಾದ್ ಅವ್ರ ಬಗ್ಗೆ ನಿಮ್ಗೇನು ಹೇಳ್ಬೇಕಾಗಿಲ್ಲ. ಅದೇ ರೀತಿ ನಮ್ಮಣ್ಣ ಮುರಳಿ ಕುಮಾರ್ ಅಂತೇಳಿ ಅವ್ರು ಈ ಒಂದು ಸಿನಿಮಾ ಇದಕ್ಕಾಗಿ ವಿಕ್ರಮ್ ರಾಮಯ್ಯ ಅಂತೇಳಿ ಹೆಸರು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಹಾಗೆ ಐಶ್ವರ್ಯ ಶೆಟ್ಟಿ ಅಂತೇಳಿ ಅವರು ಉಡುಪಿಯವರು, ಕುಂದಾಪುರ ಉಡುಪಿಯವರವರು. ಅವರು ಸಹ ಈ ಒಂದು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ಅದೇ ಸುಮಾರು ಜನ ಕಾಮಿಡಿ ಆಕ್ಟರ್ಸ್ ಅವರೆಲ್ಲ ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ಸ್ಥಳೀಯ ಭಾಗವಾಗಿ ನಾವ್ ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಈಗಾಗ್ಲೇ ನಮ್ದು ಇನ್ನೊಂದು ಚಿತ್ರ 3 ತಿಂಗಳಲ್ಲಿ ಬಿಡುಗಡೆ ಪ್ಲಾನ್, ಚಕ್ರಮ್ ಅಂತೇಳಿ ಅದು ಸಹ ರೆಡಿ ಆಗಿದೆ ನಮ್ ಬ್ಯಾನರ್ ಅಡಿಯಲ್ಲಿ. ಅದು ಇನ್ನೊಂದು 3-4 ತಿಂಗಳಲ್ಲಿ ಅದು ಬಿಡುಗಡೆ ಆಗ್ತಿದೆ. ಇನ್ನೊಂದು 2 ಪ್ರಾಜೆಕ್ಟ್ ರೆಡಿ ಆಗಿದೆ. ಅದರಲ್ಲಿ ನಮ್ ಸ್ಥಳೀಯವಾಗಿ ಕೆಲವ್ರಿಗೆ ಅವಕಾಶ ಕೊಡ್ಬೇಕು ಅಂತೇಳಿ ನಾವು ಮಾತನಾಡಿದ್ದೀವಿ. ಅದು ನೆಕ್ಸ್ಟ್ ಮುಂದಿನ ಬರೋ ದಿನಗಳಲ್ಲಿ ನಾವು ಸ್ಥಳೀಯರಿಗೆ ಅವಕಾಶ ಮಾಡ್ಕೊಡ್ತೀವಿ. ಅದರಲ್ಲಿ ಫ್ಯಾಮಿಲಿ ಕುಟುಂಬ ಸಮೇತ ಬಂದು ಕುತ್ಕೊಂಡು ನೋಡುವಂತ ಸಿನಿಮಾ. ಬಂದು ನೋಡಿ ನೀವು ನಮ್ಗೆ ಆಶೀರ್ವಾದ ಮಾಡ್ಬೇಕಾಗಿ ತಮ್ಮಲ್ಲಿ ಮನವಿ ಆಗುತ್ತೆ. ಉದಾಹರಣೆ, ನಾವು ಬಜೆಟ್ ಹಾಕಿರ್ತೀವಿ, ನಮಗೂ ಅನುಕೂಲ ಆಗುತ್ತೆ, ಥಿಯೇಟರ್ ಅವ್ರಿಗೂ ಅನುಕೂಲ ಆಗುತ್ತೆ, ಹಾಗೇನೆ ಥಿಯೇಟರ್ ಕೆಲಸ ಮಾಡೋರ್ಗೂ ಅನುಕೂಲ ಆಗಿರುತ್ತೆ. ಒಂದು ಚಲನಚಿತ್ರ ತೆಗಿಬೇಕಂತಂದ್ರೆ ಸುಮಾರು ಕುಟುಂಬಗಳು ಅದ್ರ ಮೇಲೆ ಜವಾಬ್ದಾರಿ ಆಗಿರುತ್ತೆ. ಆ ಜವಾಬ್ದಾರಿ ತನ ಉಳಿಸ್ಕೊಂಡು ಹೋಗ್ಬೇಕು, ಅವ್ರ ಕುಟುಂಬಗಳ ಜೊತೆ ಚೆನ್ನಾಗಿರ್ಬೇಕಂತಂದ್ರೆ ಪೈರಸಿ ನೋಡ್ದಿರಾ, ಮೊಬೈಲ್ಗಳಲ್ಲಿ ನೋಡ್ದಿರಾ, ದಯವಿಟ್ಟು ಎಲ್ಲ ಬಂದು ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೇನೆ. ತದ್ವಿರುದ್ಧ ಮೂವಿ ಮತ್ತೆ ಅದು ನಮ್ಮ ಚಿಕ್ಕಬಳ್ಳಾಪುರ ಜನತೆಯಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ಒಂದು ಸಣ್ಣ ಪ್ರಯತ್ನ ಮಾಡಿದೀವಿ. ಈ ಒಂದು ಸಣ್ಣ ಪ್ರಯತ್ನ ಮುಂದಿನ ದಿನಗಳಲ್ಲಿ ದೊಡ್ಡದಾಗಬೇಕಂತಂದ್ರೆ ನಿಮ್ಮೆಲ್ಲ ಆಶೀರ್ವಾದ ಬೇಕಾಗುತ್ತೆ. ದಯವಿಟ್ಟು ಬಂದು ಚಿತ್ರವನ್ನ ಚಲನಚಿತ್ರ ಮಂದಿರಗಳಲ್ಲಿ ನೋಡಿ. ನಮ್ಮ ಹೊಸ ಬ್ಯಾನರ್ ಚಾರ್ಮಿಯನ್ ಮೋಷನ್ ಪಿಕ್ಚರ್ ವತಿಯಿಂದ ಮೊದಲನೇ ಚಿತ್ರ ನಾವು ನಿರ್ಮಾಣ ಮಾಡಿದೀವಿ. ಆ ಮೂವಿ ಹೆಸರು ತದ್ವಿರುದ್ಧ ಅಂತ. ಈಗಾಗ್ಲೇ ನನ್ನ ಪರಿಚಯ ನಮ್ಮ ಶಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಈಗಾಗ್ಲೇ ಇರುತ್ತೆ. ಆದ್ರೂ ನಾನು ಪರಿಚಯ ಮಾಡ್ಕೊಂತ ಇದ್ದೀನಿ. ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ. ಮೊಟ್ಟ ಮೊದಲ ಬಾರಿಗೆ
ಚಲನಚಿತ್ರ ಒಂದು ಮಂಡಳಿಯಲ್ಲಿ ನಮ್ಮ ಒಂದು ಬ್ಯಾನರ್ ರಿಜಿಸ್ಟರ್ ಮಾಡಿ ಮೊದಲನೇ ಚಿತ್ರ ನಾವೀಗ ಬಿಡುಗಡೆ ಹಂತವನ್ನು ತಲುಪಿದ್ದೇವೆ. ಶಿಡ್ಲಘಟ್ಟ ತಾಲೂಕು ಕೊತ್ನೂರು ದಿವಂಗತ KM ರಾಮಯ್ಯ ರತ್ನಮ್ಮ ಗ್ರೇನೇಜ್ KM ರಾಮಯ್ಯ ರತ್ನಮ್ಮ ಮಗನಾದಂತ ರವಿಚಂದ್ರ ನಾನು ಈ ಒಂದು ಪಿಕ್ಚರಿನ ಪ್ರೊಡ್ಯೂಸರ್ ಆಗಿ ನಿರ್ಮಾಣ ಮಾಡಿದ್ದೇನೆ. ಅದೇ ರೀತಿ ಒಂದು ಮೂವಿಯಲ್ಲಿ ನಮ್ಮ ಅಣ್ಣ ಬ್ರದರ್ ಮುರಳಿ ಕುಮಾರ್ ಅಂತೇಳಿ ಅವರು ಚಾರ್ಮಿಯನ್ ಲೇಔಟ್ ಒಂದು ಬಿಲ್ಡರ್ ಆಗಿ ಬೆಂಗಳೂರಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅದೇ ರೀತಿ ಒಂದು ಪಿಕ್ಚರ್ ಅಲ್ಲಿ ಪಾತ್ರ ಮಾಡಿದ್ದಾರೆ. ಈ ಒಂದು ಸಣ್ಣ ಪ್ರಯತ್ನ ನಮ್ದು. ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡ್ದಂಗೆ ದೊಡ್ಡ ದೊಡ್ಡ ಬಜೆಟ್ಗಳು ಮೂವಿ ಇವತ್ತು ಎಲ್ಲ ಕಡೆನೂ ರಿಲೀಸ್ ಆಗ್ತಿದೆ. ಇವತ್ತು ನಾವು ಒಂದು ಸಣ್ಣ ಪ್ರಯತ್ನ ಮಾಡಿದೀವಿ. ಒಂದು ಥ್ರಿಲ್ಲರ್ ಹಾಗೂ ಸೈಕಾಲಜಿಕಲ್ ಮೂವಿ ಇದು ತುಂಬಾ ಚೆನ್ನಾಗಿ ಬಂದಿದೆ. ಈಗಾಗಲೇ ನಾವು ಕುಂದಾಪುರದಲ್ಲಿ ಪೇಡ್ ಶೋ ಮಾಡಿದೀವಿ, ಬೆಂಗಳೂರಲ್ಲಿ ಪ್ರೀಮಿಯಂ ಶೋ ಸಹ ನಡೆಸಿದೀವಿ. ತುಂಬಾ ನಮ್ಮ ಜನಗಳ ಅಭಿಪ್ರಾಯ ತುಂಬಾ ಚೆನ್ನಾಗಿ ಪಾಸಿಟಿವ್ ಆಗಿ ಬಂದಿದೆ. ರಾಜ್ಯಾದ್ಯಂತ ನಾವು ಒಂದು 80 ಥಿಯೇಟರ್ ಅಲ್ಲಿ ಈ ಒಂದು ಪಿಕ್ಚರ್ ಬಿಡುಗಡೆ ಮಾಡ್ತಿದ್ದೇವೆ. ಈಗ ನಮ್ಮ ಶಿಡ್ಲಘಟ್ಟ ತಾಲೂಕು ವೆಂಕಟೇಶ್ವರ ಥಿಯೇಟರ್ ಸಹ 31 ಬರೋ ಈ ತಿಂಗಳು 31ನೇ ತಾರೀಕು ಶುಕ್ರವಾರ ಬಿಡುಗಡೆ ಮಾಡ್ತಾ ಇದ್ದೇವೆ ಈ ಮೂವಿನ. ಶಿಡ್ಲಘಟ್ಟ ಮಾಧ್ಯಮ ಮಿತ್ರರೇ,